ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚೆಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚೆಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚೆಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚೆಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚೆಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ.
ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಈ ಭದ್ರತಾ ಸಿಬ್ಬಂದಿ ಸಿಎಂಎಸ್ ವಾಹನದಲ್ಲಿ ಇದ್ರು, ಅವರನ್ನ ಮೊದಲಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಕಣ್ಣಾರೆ ಕಂಡಿದ್ರು, ಯಾರವರು, ಹೇಗಿದ್ರು, ಅವರ ಚಹರೆ, ಗುರುತು ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಕಾರ್ಯಗಳು ಆಗ್ತಾ ಇದೆ. ಡೈರಿ ಸರ್ಕಲ್ ಬಳಿ 7 ಕೋಟಿ ದರೋಡೆ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. 4 ಭದ್ರತಾ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಈ ದರೋಡೆಯಲ್ಲಿ ನಮ್ಮ ಪಾತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ. ಒಂದಷ್ಟು ಅನುಮಾನಗಳು ಕಾಡಿತ್ತು. ಈ ಭದ್ರತಾ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೇಗೆ ಸಾಧ್ಯ? ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ. ಹಾಗಾದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ.